ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಸೂರ್ಯನ ತೇಜಸ್ಸು ಮತ್ತು ಶನಿ ರಾಹುವಿನ ಸಂಯೋಗದಿಂದ, ಅದರ ಪ್ರಭಾವದಿಂದ ಈ ಏಪ್ರಿಲ್ ತಿಂಗಳು ನಿಮಗೆ ಅಗ್ನಿ ಪರೀಕ್ಷೆ ಮತ್ತು ಅಪಾರ ಯಶಸ್ಸಿನ ಮಿಶ್ರಣವಾಗಿದೆ. ನಿಮ್ಮ ಜೀವನದಲ್ಲಿ ದಶಕಗಳ ಕಾಲ ನೆನಪಿಡುವಂತಹ ಬದಲಾವಣೆಗಳು ಈಗ ಆರಂಭ ಆಗ್ತಾ ಇವೆ. ಈ ಮಾರ್ಚ್ ಏಪ್ರಿಲರಲ್ಲಿ ಎಚ್ಚರದಿಂದ ಇರಬೇಕಾದ ಅಂಶಗಳೇನೆಂದರೆ, ಅಧಿಕಾರ ಮತ್ತು ಅಹಂಕಾರದ ನಡುವೆ ಎಚ್ಚರಿಕೆ ಇರಲಿ. ಸಿಂಹ ರಾಶಿಯವರು ಹುಟ್ಟುತ್ತಲೇ ನಾಯಕರು, ಆದರೆ ಈ ಸಮಯದಲ್ಲಿ ಶನಿ ಮತ್ತು ರಾಹುವಿನ ಗೊಂದಲದಿಂದಾಗಿ ನಿಮ್ಮ ಅಧಿಕಾರ ಪ್ರವೃತ್ತಿ ಅಹಂಕಾರವಾಗಿ ಬದಲಾಗಬಹುದು. ನಿಮ್ಮ ಮಾತಿನಿಂದ ಆಪ್ತರು ದೂರವಾಗುವ ಸಾಧ್ಯತೆ ಇದೆ. ಯಾರನ್ನೂ ಕೀಳಾಗಿ ಕಾಣಬೇಡಿ, ಯಾಕೆಂದರೆ ಇಂದು ನೀವು ಮಾಡುವ ಸಣ್ಣ ಅವಮಾನ ಮುಂದೆ ದೊಡ್ಡ ಕಂಟಕವಾಗಿ ಬರಬಹುದು. ಮುಂದಿನ 24 ಗಂಟೆಗಳಲ್ಲಿ ನಡೆಯಲಿರುವ 3 ಮಹತ್ವದ ಘಟನೆಗಳು: ಗೌರವ ಪ್ರಾಪ್ತಿ, ಸಮಾಜದಲ್ಲಿ ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಕೆಲಸಕ್ಕೆ ದೊಡ್ಡ ಮಟ್ಟದ ಗುರುತಿಸುವಿಕೆ ಮತ್ತು ಗೌರವ ಸಿಗಲಿದೆ. ಹಳೆಯ ವಿವಾದಗಳಿಗೆ ಅಂತ್ಯ. ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಕೋರ್ಟ್ ಕೇಸುಗಳು ಅಥವಾ ಜಗಳಗಳು ನಿಮ್ಮ ಪರವಾಗಿ ಬಗೆಹರಿಯುವ ಸೂಚನೆ ಸಿಗಲಿದೆ. ಹೊಸ ಆದಾಯದ ಮೂಲ, ಕೇವಲ ಪರಿಶ್ರಮ ಮಾತ್ರ ಅಲ್ಲದೆ ಅದೃಷ್ಟದ ಬಲದಿಂದ ಹೊಸ ಹಣಕಾಸಿನ ಅವಕಾಶವೊಂದು ನಿಮ್ಮ ಮನೆ ಬಾಗಿಲು ತಟ್ಟಲಿದೆ. ಸಿಂಹರಾಶಿಯವರು ಮಾಡಬಾರದ 3 ತಪ್ಪುಗಳು ಏನೇನು? ಗರ್ವದ ಮಾತುಗಳು. ನಾನೇ ಎಲ್ಲ ಎನ್ನುವ ಭಾವನೆ ಬೇಡ. ನೀವು ಏನೇ ಸಾಧಿಸಿದರೂ ಅದನ್ನು ವಿನಯದಿಂದ ಸ್ವೀಕರಿಸಿ, ಇಲ್ಲದಿದ್ದರೆ ಶನಿದೇವರ ಕೆಂಗಣ್ಣಿಗೆ ಗುರಿಯಾಗಬೇಕಾದೀತು. ಆತುರದ ಹೂಡಿಕೆ, ಬೇರೆಯವರ ಮಾತು ಕೇಳಿ ಅಥವಾ ಅತಿಯಾದ ಲಾಭದ ಆಸೆಗೆ ಬಿದ್ದು ಈ 24 ಗಂಟೆಗಳಲ್ಲಿ ದೊಡ್ಡ ಮೊತ್ತದ ಹಣವನ್ನು ಎಲ್ಲಿಯೂ ಕೂಡ ಹೂಡಿಕೆ ಮಾಡಬೇಡಿ. ರಹಸ್ಯ ಕಾಪಾಡಿ. ನಿಮ್ಮ ಯಶಸ್ಸಿನ ಮಂತ್ರ ಮತ್ತು ಮುಂದಿನ ಹೆಜ್ಜೆಗಳನ್ನು ಶತ್ರುಗಳಿಗೆ ಸುಳಿವು ಸಿಗದಂತೆ ಗೌಪ್ಯವಾಗಿಡಿ. ಇದಕ್ಕೆಲ್ಲ ಪರಿಹಾರ ಮತ್ತು ಸೂಚನೆಗಳು ಏನು ಅಂತಂದರೆ, ಸೂರ್ಯಾರಾಧನೆ. ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ನೀರು ಬಿಡಿ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಆರೋಗ್ಯವನ್ನು ಹೆಚ್ಚಿಸುತ್ತೆ. ದಾನ ಮಾಡೋದಾದರೆ ಕೆಂಪು ಬಣ್ಣದ ಬಟ್ಟೆ ಅಥವಾ ಗೋಧಿಯನ್ನು ದಾನ ಮಾಡಿ. ಹಸಿದವರಿಗೆ ಅನ್ನ ನೀಡೋದು ನಿಮ್ಮ ಪುಣ್ಯ ಫಲವನ್ನು ದ್ವಿಗುಣಗೊಳಿಸುತ್ತೆ. ಸೇವೆ. ಹಿರಿಯರ ಮತ್ತು ತಂದೆಯರ ಆಶೀರ್ವಾದ ಪಡೆಯಿರಿ. ಅವರ ಮಾರ್ಗದರ್ಶನ ನಿಮ್ಮನ್ನು ಸಂಕಷ್ಟದಿಂದ ಪಾರು ಮಾಡುತ್ತೆ. ಸಲಹೆ: ಸಿಂಹರಾಶಿಯವರೇ, ಸೂರ್ಯನಂತೆ ಬೆಳಗುವ ಸಮಯ ನಿಮ್ಮದಾಗಿದೆ. ತಾಳ್ಮೆಯಿಂದ ಇರಿ, ಜಗತ್ತು ನಿಮ್ಮ ಶಕ್ತಿಗೆ ತಲೆಬಾಗಲಿದೆ. ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂತ ನಾವು ಭಾವಿಸ್ತೇವೆ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಸಿಂಹರಾಶಿಯ ಎಲ್ಲ ಫ್ರೆಂಡ್ಸು ಕೂಡ ವಿಡಿಯೋ ರೀಚ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಸಬ್ಸ್ಕ್ರೈಬ್ ಮಾಡೋದನ್ನು, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.